ನಮ್ಮ ದೇಹ ಶುದ್ಧಿ ಆಗಬೇಕು ಅಂದ್ರೆ ಬಿಸಿನೀರು ಕುಡಿಬೇಕು. ಹಾಗೆ ನಮ್ಮ ಪಾಪನ ಕಳಿಬೇಕು ಅಂದ್ರೆ ಗಂಗೆ ಶುದ್ಧಿ ಮಾಡ್ಕೋಬೇಕು. ಪ್ರತಿ ಒಂದು ದೇವಸ್ಥಾನದಲ್ಲೂ ಪ್ರತಿ ಒಂದು ಬರೀ ವಾಮಾಚಾರ ಅದು ಇದು ಬರೀ ಇದೆ. ಬಹಳಷ್ಟು ನೊಂದಿರ್ತಾರೆ. ದಯಮಾಡಿ ಆ ತರದ್ ಯಾವುದೇ ಆಗಿರ್ಲಿ, ಏನೇ ಸಮಸ್ಯೆ ಆಗಿರ್ಲಿ, ಒಂದು ಸರಿ ಮೊರೆ ನೀರಾಕಿ ಪ್ರಯತ್ನ ಪಟ್ಟು ನೋಡಿ. ಸ್ನೇಹಿತರೆ, ನಾವು ನಿಮಗೆ ಕರ್ನಾಟಕದ ಎಲ್ಲ ಪ್ರಸಿದ್ಧ ದೇವಾಲಯಗಳನ್ನು ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ಪುಣ್ಯಕ್ಷೇತ್ರ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿ ದೇವಾಲಯ. ಈ ದೇವಾಲಯವಿರುವುದು ಅಜ್ಜನಕಟ್ಟೆ, ಶಾಂತಿನಗರ ಗ್ರಾಮ, ದೊಡ್ಡಬೆಳವಂಗಲ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದೆ. ಶ್ರೀ ರೇಣುಕಾದೇವಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪವಾಡಗಳು ನಡೆಯುತ್ತಲೇ ಇವೆ. ಕರ್ನಾಟಕದ ಮೂಲೆ ಮೂಲೆಯಿಂದ ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುತ್ತಿದ್ದಾರೆ. ಅಮಾವಾಸ್ಯ ದಿನದಂದು ಮೊರೆ ನೀರನ್ನು ಹಾಕಿಸಿಕೊಳ್ಳುವುದರಿಂದ ಭಕ್ತರಿಗೆ ಏನೇ ಕಷ್ಟ ಇದ್ದರೂ ನಿವಾರಣೆ ಆಗುತ್ತದೆ. ಭಕ್ತರೇ, ಕೆಲವೊಂದು ವಿಚಾರಗಳನ್ನ ನಾನು ನಿಮಗೆ ಹೇಳಿದ್ದೀನಿ. ಯಾವ ಥರ ಮೊರೆ ನೀರು ಹಾಕ್ತಾರೆ, ಯಾವ ಥರ ಕುತೂಹಲ ಜಾಸ್ತಿ ಜನ ಇದೆ. ಮೊರೆ ನೀರು ಯಾವ ರೀತಿ ಹಾಕ್ತಾರೆ ಅನ್ನತಕ್ಕಂಥದ್ದು, ಯಾವ ರೀತಿ ಹಾಕ್ತಾರೆ ಅಂದರೆ ಇದೇ ರೀತಿ ಮೊರೆ ನೀರು ಹಾಕ್ತಾರೆ. ಯಾವಾಗಲೂ ದೇವಸ್ಥಾನ ಮುಂಭಾಗದಲ್ಲಿ ಹಾಕ್ತಿದೆ. ದೇವಸ್ಥಾನ ಮುಂಭಾಗದಲ್ಲಿ ಕೆಲವೊಂದು ಕಾರಣಾಂತರದಿಂದ ಪಕ್ಕದಲ್ಲಿ ಜಾಗ ಚೆನ್ನಾಗಿದೆ ಅಂದ್ಬಿಟ್ಟು ಇವಾಗ ಇಕ್ಕಟ್ಟಾಗಿ ಈ ಪಕ್ಕದ ಜಾಗದಲ್ಲಿ ಕುಂಡಿಸ್ಬಿಟ್ಟು ಮೊರೆ ನೀರು ಹಾಕ್ತಾಯಿದ್ದೀನಿ. ಮೊರೆ ನೀರು ವಿಶೇಷತೆ, ಕೆಲವೊಂದು ನೀರಿಗೆ ನವರಂಧ್ರಗಳನ್ನ ಅದಕ್ಕೆ ಅರ್ಪಿಸ್ಬೇಕು. ಒಂದು ಗಂಗೆ ಶುದ್ಧ ಆಗಬೇಕು. ಅದು ಇವಾಗ ನಾವು ಶುದ್ಧಿ ಆಗಬೇಕು, ನಮ್ಮ ಮೈಯಲ್ಲಿರೋ ಕೊಳೆ ತೆಗಿಬೇಕು ಅಂದರೆ ಸೋಪು ಸೀಗೆಕಾಯಿ ಹಾಕೊಂಡು ಉಜ್ಕೋಬೇಕು. ನಮ್ಮ ದೇಹ ಶುದ್ಧಿ ಆಗಬೇಕು ಅಂದರೆ ಬಿಸಿನೀರು ಕುಡಿಬೇಕು. ಹಾಗೆ ನಮ್ಮ ಪಾಪನ ಕಳಿಬೇಕು ಅಂದರೆ ಗಂಗೆ ಶುದ್ಧಿ ಮಾಡ್ಕೋಬೇಕು. ಪ್ರತಿಯೊಂದು ಪೂಜೆಗಳಲ್ಲಿ ಗಂಗೆನ ಶುದ್ಧಿ ಮಾಡಿ ಆ ಗಂಗೆನ ನಮ್ಮ ಮೇಲೆ ಹಾಕೊತಕ್ಕಂಥದ್ದು ಭಾಳ ವಿಶೇಷತೆ. ಇಲ್ಲಿ ಕೂಡ ಅದನ್ನೇ ನಾನು ಕೂಡ ಮಾಡಿರತಕ್ಕಂಥದ್ದು. ಆ ಗಂಗೆಗೆ ಕೆಲವೊಂದು ಐಟಮ್ಗಳನ್ನ ನಾನು ಹೇಳಿದ್ದೀನಿ. ನಾನು ಏನು ಹಾಕ್ತೀನಿ ಅಂತ ನನಗೆ ಮಾತ್ರ ಗೊತ್ತಿದೆ. ಕೆಲವರು ಅದನ್ನು ಕೂಡ ಈ ಮೊರೆ ನೀರೇ ಕೆಲವರು ಕಾಪಿ ಚಿಟ್ ಮಾಡಿಬಿಟ್ರು, ನಾನು ಹೆಂಗೆ ಹಾಕ್ತೀನಿ ಏನು ಎತ್ತ ಅಂದ್ಬಿಟ್ಟು. ಹಾಗಾಗಿ ಅದಕ್ಕೆ ಏನು ಹಾಕ್ತೀನಿ ಅನ್ನೋದು ಅದು ನನ್ನಲ್ಲೇ ಇರಲಿ. ಅದನ್ನು ಹಾಕಿ ನಾನು ಇದನ್ನು ಪರಿಹಾರಕ್ಕೆ ಏನಾಗುತ್ತೆ ಪರಿಹಾರ ಅನ್ನತಕ್ಕಂಥದ್ದು ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಇಷ್ಟು ಜನ ಏನು ಕೂತಿದ್ದಾರೆ, ನೀವು ಫಸ್ಟು ಒಂದು ಹಳೆ ವಿಡಿಯೋದಲ್ಲಿ ನೋಡಬೇಕು. ಹಳೆ ವಿಡಿಯೋದಲ್ಲಿ ಒಂದೇ ಲೈನ್ ಕುಂಡಿಸ್ತಿದೆ, ಇವಾಗ ಇದು ಎರಡೆರಡು ಲೈನು. ಎಷ್ಟು ಜನ ಲೈನಲ್ಲಿ ಕೂತಿದ್ದಾರೆ ಅಷ್ಟು ಜನಕ್ಕೂ ಕೂಡ ಮೊರೆ ನೀರು ವ್ಯವಸ್ಥೆ ಆಗಿರ್ತಕ್ಕಂಥದ್ದು. ಸಾಲದಿದ್ದಕ್ಕೆ ಒಂದು ತೆಂಗಿನಕಾಯಿ, ಒಂದು ನಿಂಬೆಹಣ್ಣು. ಕೆಲವ್ರು ಹೇಳ್ತಾರೆ ಅವ್ರ ತಲೆ ಮೇಲೆ ಕಾಯಿ ಹೊಡಿಬೇಕು, ಅವ್ರ ತಲೆ ಮೇಲೆ ನಿಂಬೆಹಣ್ಣು ಕುಯ್ಬೇಕು ಅಂತ. ದೇವರು ಹೇಳಿರೋದು ಕಾಯಿ ತಗೊಂಡು ನನ್ನ ತಲೆ ಮೇಲೆ ಹೊಡ್ಕೊ ಅಂತ ಅಲ್ಲ. ಕಾಯಿನ ಕಾಯಾಗಿಡಬೇಕು. ಕಾಯಿ ಏನು, ಒಂದು ಶಕ್ತಿ. ಅದು ಒಂದು ನಮ್ಮ ಆಗಿನ ಪುರಾತನ ಕಾಲದಿಂದ ಒಂದು ತೆಂಗಿನಕಾಯಿ, ಒಂದು ಬಾಳೆಹಣ್ಣು ಇಟ್ಟು ಪೂಜೆ ಮಾಡತಕ್ಕಂಥದ್ದು ಧರ್ಮ. ಅದು ಆ ಒಂದು ಧರ್ಮದಲ್ಲಿ ಆ ಒಂದು ಕಾಯಿ ಒಳಗಡೆ ಮುಕ್ಕಣ್ಣೇಶ್ವರ ಅನ್ನತಕ್ಕಂಥದ್ದು ಪದ್ಧತಿ.
ಕೆಲವರು ಅದನ್ನೇ ಕಾಯಿನ ಇಟ್ಕೊಂಡು ಏನೇನೋ ವಿಚಿತ್ರಗಳು ಮಾಡ್ತಾರೆ. ಅದು ಯಾವುದು ಕೂಡ ಇಲ್ಲಿ ನಾನು ಮಾಡೋದು ಇಲ್ಲ, ನಾನು ಮಾಡಿಸೋದು ಇಲ್ಲ. ಇಲ್ಲಿ ಏನಿದೆ ಅಂದರೆ ಒಂದು ತೆಂಗಿನಕಾಯಿ, ಒಂದು ನಿಂಬೆಹಣ್ಣು ಅವ್ರ ಕೈಯಲ್ಲಿ ಕೊಡ್ತೀನಿ. ಆ ಕೈಯಲ್ಲಿ ಕೊಟ್ಟಾಗ ತೆಂಗಿನಕಾಯಿ ಒಳಗಡೆ ಮುಕ್ಕಣ್ಣೇಶ್ವರ ಇರತಕ್ಕಂಥದ್ದು, ಅವರ ಪ್ರಾರ್ಥನೆ ಆ ಕಾಯಿಗೆ ಸಲ್ಲಿಸಬೇಕು. ಅದ್ರ ಮೇಲೆ ಒಂದು ಚಿಕ್ಕದು ನಿಂಬೆಹಣ್ಣು, ಎಲ್ಲ ಕಾರ್ಯಕ್ಕೂ ಸಿದ್ಧಿಯಾಗಿರ್ತಕ್ಕಂಥದ್ದು ಒಂದು ಸಿದ್ಧಿ ಅಂದರೆ ಒಂದು ಗಣಪತಿ ಲೆಕ್ಕಾಚಾರವಾಗಿರತಕ್ಕಂಥದ್ದು ಒಂದು ನಿಂಬೆಹಣ್ಣನ್ನು ಅದ್ರ ಮೇಲೆ ಕೊಡ್ತೀನಿ. ಅವೆರಡೂ ಕೊಟ್ಟಾಗ ಅವರ ಸಮಸ್ಯೆಗಳು ಏನಿದೆಯೋ ಅದು ದೂರ ಆಗಿ ಅವರ ಕಷ್ಟಗಳ ಅನುಷ್ಠಾನ, ಅವರ ಭಕ್ತಿ ಅನುಷ್ಠಾನವಾಗಿ ಅವ್ರಿಗೆ ಪ್ರತಿಫಲ ಸಿಗೋದಾಗಂದು. ಕೆಲವರು ಏನು ಹೇಳ್ತಿದ್ದಾರೆ, ಅಮ್ಮನವ್ರ ಹತ್ರ ಹೋಗ್ತಾರೆ, ನಾನು ದೇವರಲ್ಲ, ನನ್ನನ್ನು ನಂಬಿ ಬರೋಕ್ಕೆ ಹೋಗಬೇಡಿ ಆಯಿತಾ, ನಾನು ನಿಮ್ಮ ಹಾಗೆ ಮನುಷ್ಯ, ದೇವ್ರ ನಂಬಿ, ಎಲ್ಲ ದೇವ್ರ ಕೈಯಲ್ಲಿದೆ, ನನ್ನ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ದೇವ್ರಿಗೆ. ನಿಮ್ಮ ಭಕ್ತಿ ಪ್ರಕಾರವಾಗಿ ಫಲ ಸಿಗುತ್ತೆ ಆಯಿತಾ. ನನಗಿಂತ ಹೆಚ್ಚಾಗಿ ದೇವ್ರ ಮೇಲೆ ನಂಬಿಕೆ ಇರಬೇಕು, ದೇವ್ರನ್ನ ಪ್ರಾರ್ಥನೆ ಮಾಡಿ. ಯಾಕೆಂದರೆ ಇಲ್ಲಿ ನಿಮ್ಮ ಒಂದು ಭಕ್ತಿಗೆ ಪ್ರಕಾರವಾಗಿ ಮೆಚ್ಚುಗೆ ಆಗಿರ್ತಕ್ಕಂಥದ್ದು ದೇವ್ರಿಗೆ ನೀವು ಫಲ ಸಿದ್ಧಿ ಏನಿದೆಯೋ ದೇವ್ರಿಗೆ ಕೊಡಿ. ಇನ್ನೊಂದು ವಿಚಾರ, ಇದೇ ಲೈನಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದಾನೆ. ಆ ವ್ಯಕ್ತಿಗೆ ಪ್ರತಿ ಅಮಾವಾಸ್ಯೆಯಲ್ಲೂ ಮನೆ ಒಳಗಡೆ ರಗ್ಗು, ಬೆಡ್ಶೀಟು, ಚಾಪೆಗೆ ಬೆಂಕಿ ಇಕ್ಕದೆ ಕೆಲಸ. ಏನು ಹೇಳಿ, ಮನೆಯಲ್ಲಿ ಯಾಕೆ ಅಂದರೆ ಒಂದು ಕುಡಿತ ಅನ್ನೋ ಚಟ ಪ್ರತಿ ಅಮಾವಾಸ್ಯೆಯಲ್ಲೂ ಅವ್ರ ಮನೆಯಲ್ಲಿ ಸಾಕಷ್ಟು ನೊಂದು ಬೆಂದು ಕಡೆ ಪಕ್ಷಕ್ಕೆ ಇದೇ ಇವತ್ತು ಕೂತಿದ್ದಾರೆ. ನಾನು ಅದನ್ನು ನಿಮ್ಮನ್ನು ಅವ್ರನ್ನ ನಾನು ಭೇಟಿ ಮಾಡಿಸ್ತೀನಿ. ಅವ್ರಿಗೆ ನಾನು ಹೇಳ್ತಾ ಇರ್ತಕ್ಕಂಥ ಸತ್ಯನೋ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಪ್ರತಿ ದಿನವೂ, ಯಾಕೆಂದರೆ ಅದು ಒಂದು ಚಟ, ಅವರು ಆ ಚಟದಲ್ಲಿ ಬಿದ್ದೋಗಿರ್ತಾರೆ, ಆ ಚಟದಿಂದ ಎದ್ದು ಬರೋಕ್ಕೆ ಆಗ್ತಾನೆ ಇಲ್ಲ. ಆದರೆ ಇವತ್ತು ಈ ತಾಯಿನ ನಂಬಿ ಇವತ್ತು ಆ ಕೆಟ್ಟ ಚಟನ ಅವನಷ್ಟು ಅವನ ಮನಸ್ಸಿಗೆ ಬಂದು ಬಿಟ್ಟು ಇವತ್ತು ಈ ಲೈನಲ್ಲಿ ಮೊರೆ ನೀರು ಹಾಕ್ಸ್ಕೊಳಗೆ ಕೂತ್ಕೊಂಡಿದ್ದಾರೆ. ಏನಪ್ಪ ನಿನ್ನ ಹೆಸರು? ಮಾದೇವ. ನೀನೇನು ಕೆಲಸ ಮಾಡ್ತಿದ್ದೆ? ಟೈಲ್ಸ್ ಕೆಲಸ. ಮನೇಲಿ ಏನು ಮಾಡ್ತಿದ್ದೆ ಸಂಜೆ ಅಮಾವಾಸ್ಯೆ ಹಿಂದೆ ಮುಂದೆ? ಮೊನ್ನೆ ಒಂಥರ ಆಯಿತು, ಅದಕ್ಕೆ ತೋರಿಸ್ದಂಗಾಯ್ತು, ಇದು ಮಾಡಿದೆ. ಇವಾಗ ಮಾಡ್ತೀಯಾ? ಹಾಂ, ಇವಾಗ ಮಾಡಲ್ಲ. ಎಣ್ಣೆ ಬೇಕಾ? ಎಣ್ಣೆ ಬೇಡ. ಎಂಡ್ರು ಬೇಕು. ಬೇಕು. ಒಳ್ಳೆ ಮಾತು ಹೇಳಿದೆ. ಇದು ನಮ್ಮ ಒಂದು ಇದರೊಳಗಡೆ ಇರತಕ್ಕಂಥದ್ದು. ಯಾಕೆಂದರೆ ಪ್ರತಿ ಒಂದು ದೇವಸ್ಥಾನದಲ್ಲೂ ಪ್ರತಿ ಒಂದು ಬರೀ ವಾಮಾಚಾರ ಅದು ಇದು ಬರೀ ಇದೆ. ನಮ್ಮ ಒಂದು ಬುದ್ಧಿ ಒಳಗಡೆ ಬರೀ ಒಂದು ಕೆಟ್ಟ ಆಲೋಚನೆಗಳು ಮಾತ್ರನೇ ಕೂತ್ಕೊಂಡಿರುತ್ತೆ. ಮತ್ತು ಅವ್ರು ಮಾಡಿಸಿದಾರ, ಅವ್ರು ಮಾಟ ಮಂತ್ರ ಮಾಡಿದಾರ, ನಮ್ಮ ಕೆಲಸ ಆಗ್ತಿಲ್ಲ, ಅದು ಆಗ್ತಿಲ್ಲ, ಇದು ಭಾಳಷ್ಟು ನೊಂದಿರ್ತಾರೆ. ದಯಮಾಡಿ ಆ ಥರದ್ದು ಯಾವುದೇ ಆಗಿರಲಿ, ಏನೇ ಸಮಸ್ಯೆ ಆಗಿರಲಿ, ಒಂದು ಸರಿ ಮೊರೆ ನೀರು ಹಾಕಿ ಪ್ರಯತ್ನ ಪಟ್ಟು ನೋಡಿ. ಫಲ ಏನಾದರೂ ನಿಮ್ಮ ಅದೃಷ್ಟ, ನಾನು ಹೇಳೋಕ್ಕಾಗಲ್ಲ. ಒಂದು ಸರಿ ಪ್ರಯತ್ನ ಪಡ್ಬೋದಲ್ಲ. ಇವಾಗ ಎಂಥವ್ರು ಕೂಡ ಒಲೆ ಮೇಲೆ ಅಕ್ಕಿ ಹಾಕಿ ಬಿಸಿನೀರು ಹಾಕಿದ್ರೇ ಅನ್ನ ಆಗೋದು ಅಂತ. ಬಿಸಿನೀರು ಒಳಗಡೆ ಅಕ್ಕಿ ಹಾಕಿ ಅನ್ನ ಆಗಲಿಲ್ಲ ಅಂದರೆ ಕಾರಣ ಯಾರು? ಒಂದು ಸರಿ ನಮ್ಮ ಫಲ ಏನಿದೆ ಪ್ರಯತ್ನ ಪಡೋದು ಪಟ್ಬಿಡೋಣ. ಫಲ ವಿಫಲ ಭಗವಂತಂದು. ನಾನು ಸತ್ಯವಾಗಿದ್ದೀನಿ, ನನ್ನ ಭಕ್ತಿ ಸತ್ಯವಾಗಿದ್ದೆ ಅಂದರೆ ಕೊಟ್ಟೇ ಕೊಡ್ತಾರೆ ಭಗವಂತ. ಹುಟ್ಟಿಸಿರೋ ದೇವರು ಹುಲ್ಲು ನೀರು ಕೊಡ್ದಂಗೆ ಎಲ್ಲೂ ನಮ್ಮನ್ನು ಕಳಿಸಲ್ಲ. ದಯಮಾಡಿ ಒಂದು ಸರಿ ಆ ತಾಯಿಯ ಉಗೆ ಅನ್ರಪ್ಪ, ರೇಣುಕಾದೇವಿಯಲ್ಲಮ್ಮ ನಿನ್ನ ಹಾಲು ಕುದೋ.
ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿಯ ಮಹಿಮೆ ಪವಾಡಗಳನ್ನು ನೋಡಿ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.